ಗನ್ ಕೊಟ್ಟರೆ ನಿಜವಾಗ್ಲೂ ನಾವೇ ಶೂಟ್ ಮಾಡಿ ಬಿಸಾಕ್ತೀವಿ. ಅಂಥ ವರ್ಷನ ಮಕ್ಳು ಇರೋದಿಲ್ಲಿ ನಮ್ಮ ದೇಶದಲ್ಲೇ ಅವರೇ. ಅಂಥ ನಮ್ಮ ದೇಶ ವಿರೋಧಿ ಕೆಲಸ ಮಾಡೋವಂಥವ್ರು ತುಂಬ ಜನ ನಮ್ಮ ದೇಶದಲ್ಲೇ ಇದ್ದಾರೆ. ಪಾಕಿಸ್ತಾನಕ್ಕೆ ಹೋಗ್ಬೇಕಾಗಿಲ್ಲ, ನಮ್ಮ ದೇಶದಲ್ಲೇ ಕರೆಕ್ಟಾಗಿಲ್ಲ. ಅವರೇನಾದರೂ ಕರೆಕ್ಟಾಗಿದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹೌದೌದು. ಆಯಿತಾ, ಈ ಒಂದು ಏನಂತಾರೆ ಊಟ ಮಾಡೋ ತಟ್ಟೆಗೆ ಉಚ್ಚೆ ನನ್ನ ಮಕ್ಳು ನಮ್ಮ ದೇಶದಲ್ಲೇ ಇದ್ದಾರೆ, ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಬಟ್ ನಮ್ಮ ಮೊನ್ನೆ ನೋಡಿ ಪಾಲ್ಗಾಮ್ ಇದರಲ್ಲಿ ನಮ್ಮ ಇವ್ರನ್ನೆಲ್ಲ ಅಷ್ಟು ಅಟ್ಯಾಕ್ ಮಾಡಿ ಸಾಯಿಸಿದ್ರು. ಅವೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಮಗೆ ರಕ್ತ ಕುದಿತೈತೆ. ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಾಣ ಬೇಕಾದ್ರೂ ಕೊಡೋಕ್ಕೆ ನಾವು ರೆಡಿ. ಆಯಿತಾ, ಯುದ್ಧ ಮಾಡೋದಾದರೆ ನಮ್ಮದು ಸಪೋರ್ಟ್ ಎಲ್ಲ ನಮ್ಮ ನರೇಂದ್ರ ಮೋದಿಜಿ ಆಗಿರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ಏನಿದೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಏನು ಎಸ್ಪೆಷಲಿ ಪಶಾಪ ಹೇಳಬೇಕು ಅಂತಂದರೆ ಒಂದು ನಮ್ಮ ಯೋಧರಿಗೆ, ನಮ್ಮ ಇಂಡಿಯನ್ ಆರ್ಮಿಗೆ ಅವ್ರಿಗೆ ಎಷ್ಟು ಕೃತಜ್ಞ ಹೇಳಿದ್ರು ಸಾಲದು. ನಮ್ಮ ದೇಶ ಇಷ್ಟು ಸೇಫಾಗಿದೆ, ಇನ್ನೂ ಸೇಫಾಗಿದೆ ಅಂತಂದರೆ ಅವ್ರಿಗೆ ನಿಜವಾಗ್ಲೂ ಎಷ್ಟೇ ಇದು ಹೇಳಿದ್ರು ಅವ್ರಿಗೆ ಆ ಋಣ ತೀರ್ಸೋಕ್ಕಾಗಲ್ಲ ನಮ್ಮ ಕೈಲಿ. ಆ ಥರ ಒಂದು ದೇಶಾಭಿಮಾನ ಅನ್ನೋದು ನಮ್ಮಲ್ಲಿ ಬೆಳೆಸ್ಕೊಬೇಕು. ಮೊದಲು ಪಾಕಿಸ್ತಾನದಲ್ಲಿಲ್ಲ ವಿರೋಧಿಗಳು, ನಮ್ಮ ದೇಶದಲ್ಲೇ ಇದ್ದಾರೆ. ಮೊದಲು ನಮ್ಮ ದೇಶದಲ್ಲಿ ಅವರೇ. ಅವ್ರನ್ನ ಈ ದೇಶ ವಿರೋಧಿ ಕೆಲಸ ಮಾಡೋಂಥವ್ರನ್ನ ಗಡೀಪಾರು ಮಾಡಬೇಕು. ಮೊದಲು ಯಾರು ಇದ್ದಾರೆ ಆ ಗಡೀಪಾರು ಮಾಡಬೇಕು. ಇದರಲ್ಲಿ ರಾಜಕೀಯ ಒಂದು ಕಡೆ ಸೈಡ್ ಇಟ್ಬಿಡಿ, ಎಲ್ಲ ಅವ್ರೊಂದು ಪಕ್ಷ ಇವ್ರೊಂದು ಪಕ್ಷ ಅವ್ರು ಹೇಳಿಕೆ ಕೊಡೋದು ಅದೆಲ್ಲ ಬೇಡ. ಯಾರು ನಮ್ಮ ದೇಶ ವಿರೋಧಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನ ಗಡೀಪಾರು ಮಾಡಬೇಕು ಮೊದಲು. ಇವಾಗ ನಮ್ಮ ಮನೆಯಲ್ಲಿ ಕರೆಕ್ಟಾಗಿ ಒಂದು ಸ್ವಚ್ಛತೆ ಇತ್ತು ಅಂತ ಅಂದರೆ ಪಕ್ಕದ ಮನೆಯವ್ರೂ ಸ್ವಚ್ಛ ಮಾಡ್ಬೋದು. ನಮ್ಮ ಮನೆಗೇನೇ ಇದಿಲ್ಲ ಅಂತಂದಮೇಲೆ ಬೇರೆಯವ್ರ ಮನೆ ಇದು ಮಾಡೋಕ್ಕಾಗುತ್ತಾ? ನಾವು ಊಟ ಮಾಡೋ ತಟ್ಟೆ ಚೆನ್ನಾಗಿರಬೇಕು, ನಾವು ಊಟ ಮಾಡಬೇಕು ಅಂತಂದರೆ ಗಲೀಜು ತಟ್ಟೆಯಲ್ಲಿ ಊಟ ಮಾಡೋಕ್ಕಾಗುತ್ತಾ? ಹಾಗೆ ಫಸ್ಟು ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಮೊದಲು ಆ ದೇಶ ನಮ್ಮ ಒಂದು ವಿರೋಧಿ ಕೆಲಸನ ಮೊದಲು ಬಿಡಬೇಕು. ಅವ್ರಿಗೆ ಸಪೋರ್ಟ್ ಮಾಡೋದು. ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಕಳ್ಳನ ಮಕ್ಕಳು, ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಅಂಥವ್ರಿಗೆ ಏನು ಶಿಕ್ಷೆ ಕೊಟ್ಟವ್ರೆ ಹೇಳಿ, ನೀವು ಹೇಳಿ. ಏನು ಶಿಕ್ಷೆ ಕೊಟ್ಟವ್ರೆ? ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ, ಇಲ್ಲೆಲ್ಲ ಇದರಲ್ಲಿ ಕೇರಳದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ, ಮತ್ತು ಇದರಲ್ಲಿ ಅದು ಮಂಗಳೂರಲ್ಲೇ ಎಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಇದಕ್ಕೇನು ಹೇಳಬೇಕು? ಹಾಂ, ನಮ್ಮ ದೇಶದಲ್ಲಿ ಅನ್ನ ತಿಂತಾ ಇದ್ದೀರಾ, ನಮ್ಮ ದೇಶದಲ್ಲಿ ಗಾಳಿ ಕುಡಿತಾ ಇದ್ದೀರಾ, ನಮ್ಮ ದೇಶದಲ್ಲಿ ನೀರು ಕುಡಿತಾ ಇದ್ದೀರಾ, ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀರಾ. ಇದು ನಿಜವಾಗ್ಲೂ ಇಂಥ ಭಾರತ ದೇಶ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಅಂಥದ್ರಲ್ಲಿ ನಮ್ಮ ದೇಶ ವಿರೋಧಿ ಕೆಲಸ ಮಾಡ್ತಾಯಿದ್ರಲ್ಲ, ನಾಚಿಕೆ ಆಗಲ್ವಾ? ಹಾಂ, ಫಸ್ಟು ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಸರಿ ಇಲ್ಲ. ಫಸ್ಟು ನಮ್ಮಲ್ಲಿ ಕ್ಲೀನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ಲೀನ್ ಆಗುತ್ತೆ. ಈಗ ಅವರು ಪಾಕಿಸ್ತಾನದವರು ಯುದ್ಧ ಮಾಡೋಕ್ಕೆ ಬಂದರೆ ನಮ್ಮ ಇಂಡಿಯನ್ ಆರ್ಮಿಗೆ ಗೊತ್ತಲ್ಲ, ನಮ್ಮ ಇಂಡಿಯನ್ ಆರ್ಮಿಗೆ ಅದ್ರದ್ದು ಪವರ್ ಏನು ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಬಟ್ ತಿರುಗಿ ಬಿದ್ದರೆ ಯಾರನ್ನೂ ಉಳಿಸಬಾರ್ದು. ಅಂತ ಭಯೋತ್ಪಾದನೆ ಮಾಡೋಂಥ ಯಾರೇ ಆಗಿರ್ಬೋದು ಅವ್ರನ್ನ ಯಾರನ್ನೂ ಉಳಿಸ್ಬಾರ್ದು, ಶೂಟ್ ಮಾಡಿ ಬಿಸಾಕ್ತಾ ಇರಬೇಕು. ಇದು ನಮ್ಮ ಅನಿಸಿಕೆ. ನಮ್ಗೆ ಹೇಳ್ತಿಲ್ವಾ, ಆ ನೆನ್ಸ್ಕೊಂತೀರ ರಕ್ತ ಕುದೀತೈತೆ. ನನ್ನ ಕೈಗೆ ಗನ್ ಕೊಟ್ಟರೆ ನಿಜವಾಗ್ಲೂ ಎಲ್ಲರನ್ನೂ ಶೂಟ್ ಮಾಡಿ ಬಿಸಾಕ್ತೀನಿ. ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ.